ಗೈಸ್ ಇದೇನು ಗೊತ್ತಾ, ಕಜಾಯ, ಮಲೆನಾಡಲ್ಲಿ ಸ್ಪೆಷಲ್ ಕಜಾಯ. ಗೈಸ್ ನೋಡಿ, ಇದು ಕಜಾಯ ಅಂದರೆ ಅತ್ರಾಸ ಅಂತಾರೆ, ಕೆಲವೊಬ್ಬರು ಕಜಾಯ ಅಂತಾರೆ. ಸೊ ಕಜಾಯನ ಮಾಡೋಕ್ಕೆ ತುಂಬ ಏನೇನೋ ಪ್ರೊಸೆಸಿಂಗ್ ಎಲ್ಲ ಇದೆ. ಆ ಪ್ರೊಸೆಸಿಂಗ್ ಏನು ಅಂತ ಕೇಳೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಕಜಾಯಕ್ಕೆ ಅಥವಾ ಅತ್ರಾಸ ಮಾಡೋಕ್ಕೆ ಏನೇನು ಹಾಕ್ತೀರಾ? ಅಕ್ಕಿ ತೊಳೆದು ರಾತ್ರಿ ನೆನೆಸಿಡಬೇಕು. ಬೆಳಗ್ಗೆ ಚೆನ್ನಾಗಿ 2-3 ಸತಿ ತೊಳಿಬೇಕು, ರಾತ್ರಿ ನೆನೆಸ್ಬೇಕು, ಬೆಳಗ್ಗೆ ಎದ್ದು ಹಾರಾಕಬೇಕು. ಅದು ಒಬ್ಬಸಿ ಇರ್ತಾ ಅದನ್ನು ಮಿಕ್ಸಿ ಮಾಡಬೇಕು, ಸಾಣಿಸ್ಬೇಕು. ಆಮೇಲೆ ಬೆಲ್ಲ ತಂದು 1 kg ಅಕ್ಕಿ, 1 kg ಬೆಲ್ಲ, 1 ತೆಂಗಿನಕಾಯಿ ಹಾಕ್ತಾರೆ. ನೀವು ಬೇಕಾದ್ರೆ 1 ಹೊಳಕೆ ಕಾಯಿ ಹಾಕ್ಬೋದು 1 kgಗೆ. 1 kg ಬೆಲ್ಲ, ಈ ಥರ 1 kg ಹಾಕಿದ್ರೆ ಎಷ್ಟು ಕಜಾಯ ಮಾಡ್ಬೋದು? ಅದು ಒಂದು 60-70 ಕಜ್ಜಾಯ ಆಗತ್ತೆ 1 kg. ಇದ್ರ ಹದ ಎಲ್ಲರೂ ಏನಾದ್ರು ಸಮಸ್ಯೆ ಆದ್ರೆ ಕಜಾಯ ಚೆನ್ನಾಗಿ ಬರತ್ತಾ ಅಥವಾ ಬರಲ್ಲ? ಕಜ್ಜಾಯ ಹದ ತಪ್ಪಿ ಹೋದರೆ ಏನು ಬರಲ್ಲ. ಹಿಟ್ಟು ಜಾಸ್ತಿ ಪಾಕನೂ ಆಗಬಾರ್ದು, ಎಳೆ ಪಾಕನೂ ಆಗಬಾರ್ದು. ಆ ಥರ ಪಾಕ. ಈಗ ನೀವು ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಹಿಂಗೆ ಒಳ್ಳೆ ಪಾಕ ಮಾಡ್ಕೊಂಡ್ರೆ ಈ ಥರ ಬರುತ್ತೆ, ಇಲ್ಲಾಂದರೆ ಕಜ್ಜಾಯ ಬರಲ್ಲ ಅಷ್ಟೇ. ಸೊ ಕಜಾಯ ಎಲ್ಲರಿಗೂ ಮಾಡೋಕ್ಕೆ ಬರಲ್ಲ ಗೈಸ್. ಅದು ಮಾಡಬೇಕು ಅಂದ್ರೆ ಒಂದು ಹದ ಇರಬೇಕು. ಸೊ ಹದ ಚೆನ್ನಾಗಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಈ ಥರ ಕ್ರಿಸ್ಪಿಯಾಗಿ ಸ್ಮೂತಾಗಿ ಇರುತ್ತೆ.